ನಾನು ಪ್ರತಿ ಸರಿ ಬಂದಾಗಲೂ ಸೈಟ್ಗಳು ಸೇಲ್ಗಿದೆ ಅಂತ ವಿಡಿಯೋ ಮಾಡ್ತಾ ಇದ್ದೆ. ಈ ವಿಡಿಯೋದಲ್ಲಿ ಡೆವಲಪ್ಮೆಂಟ್ ಎಲ್ಲದೂ ಕಂಪ್ಲೀಟ್ ಆಗಿದೆ ಅಂತ ಹೇಳೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ 15 ದಿನದ ಹಿಂದೆ ಪ್ರಾಮಿಸ್ ಮಾಡಿದ್ರು ತಾರು, ಕರೆಂಟು, ನೀರು ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ. ಅದೇ ತರನೇ ಕಂಪ್ಲೀಟ್ ಮಾಡಿದ್ದಾರೆ. ಇದು ವೆಂಕಟಾದ್ರಿ ಎನ್ಕ್ಲೇವ್. ತಾರು ಕಂಪ್ಲೀಟೆಡ್ ಸರ್. ಕರೆಂಟಿನ ವ್ಯವಸ್ಥೆ ಅದು ಕೆಲಸ ಕಂಪ್ಲೀಟ್ ಆಗಿದೆ ಸರ್. ವಾಟರ್ ಫೆಸಿಲಿಟೀಸ್ ಅದು ಕಂಪ್ಲೀಟ್ ಆಗಿದೆ ಸರ್. ಹಂಗಂದ್ರೆ ಹಳೆ ಪ್ರೈಸ್ ಇರಲ್ಲ, ಜಾಸ್ತಿ ಇದೆ ಈ ವಿಡಿಯೋದಲ್ಲಿ ಪ್ರೈಸ್. ಖಂಡಿತ ದೇವರನೆಗೂ ಅದೇ ಪ್ರೈಸ್ ಸರ್. ಸರ್, ಈಗ ವೆಂಕಟಾದ್ರಿ ಎನ್ಕ್ಲೇವ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನೆಲಮಂಗಲ ಕೋರ್ಟ್ ಇದೆಯಲ್ಲ ಸರ್, ಕೋರ್ಟಿಂದ ಎಕ್ಸಾಕ್ಟ್ಲಿ 3 ಕಿಲೋಮೀಟರ್ ಸರ್ ಲೆವೆಟ್ಗೆ. ಸರ್, ಇದ್ರಲ್ಲಿ ಒಂದು 30 ಸೈಟು, ಅದ್ರಲ್ಲೊಂದು 32 ಸೈಟು, ಟೋಟಲ್ 62 ಸೈಟ್ಗಳಿದಾವೆ. ಹೌದು ಅಲ್ವಾ ಸರ್? ಈಗ 30 ಸೈಟ್ ಅಷ್ಟೇ ಉಳಿದಿರ್ತಕ್ಕಂಥದ್ದು, ಎಲ್ಲ ಬುಕ್ ಸೋಲ್ಡ್, ಎಲ್ಲ ಸೋಲ್ಡ್ ಔಟ್ ಆಗಿದೆ ಸರ್. ಈಗ ನಮಗೆ ಮೆಜರ್ಮೆಂಟ್ ಅಂದ್ರೆ 30-40 ಎಲ್ಲ ಟೋಟಲ್ ಸೋಲ್ಡ್ ಔಟ್ ಆಗೋದು ಸರ್. 30-45 ಇದೆ, 30-50 ಇದೆ ಅಷ್ಟೇ. ಈಗ 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಹೌದು ಸರ್. 300 ರೂಪಾಯಿ ಡಿಸ್ಕೌಂಟ್. ಹೌದು ಸರ್. ಮೇನ್ ಆಗಿ ಇದಕ್ಕೆ ನೆಲಮಂಗ್ಲನೇ ಮೇನ್ ಅಲ್ವಾ? ಹೌದು, ನೆಲಮಂಗಲ ತಾವರೆಕೆರೆಗೂ ಹತ್ರ. ಆಮೇಲೆ ನೀವು ಇದಕ್ಕೆ ಹೋಗ್ಬೋದು, ಮಾಗಡಿ ರೋಡ್ಗೂ ಹೋಗ್ಬೋದು. ಹಿಂಗೆ ಸೆಂಟ್ರಲ್ ಇದೆ ಸರ್. ಈಗ 1240 ಕ್ಯಾಲ್ಕುಲೇಷನ್ ಹಾಕೊಂಡ್ರೆ ಎಷ್ಟಾಗುತ್ತೆ ಸೈಟ್? 36 ಲಕ್ಷ ಆಗುತ್ತೆ ಸೈಟ್ ವೆಂಕಟಾದ್ರಿ ಎನ್ಕ್ಲೇವ್ ಅಲ್ವಾ? ಹೌದು ಸರ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಪ್ರತಿ ಸರಿ ನೀವು ವಿಡಿಯೋ ಮಾಡ್ತಾನೆ ಇರ್ತೀನಿ ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ ಸಂಸ್ಥೆ ಕಡೆಯಿಂದ. ಸ್ವಲ್ಪ ದಿನಗಳ ಹಿಂದೆ ಸಮೃದ್ಧಿ ಎನ್ಕ್ಲೇವ್ ಅಂತ ಮಾಡಿದ್ದೆ, ಅಲ್ಲೂ ಕೂಡ ತಾರ್ ಹಾಕಿರ್ಲಿಲ್ಲ. ಅದಾದ ನಂತರ ವೆಂಕಟಾದ್ರಿ ಎನ್ಕ್ಲೇವ್ ನಾನೇನು ಇದೀನೋ ಈ ಲೇಔಟಲ್ಲೂ ಕೂಡ ವಿಡಿಯೋ ಮಾಡಿದ್ದೆ, ಇಲ್ಲೂ ಕೂಡ ತಾರ್ ಇರಲಿಲ್ಲ. ಅವ್ರು ನಮಗೆ ಭಾಷೆ ಕೊಟ್ಟಿದ್ರು, ವಿತಿನ್ 15-20 ಡೇಸ್ ಒಳಗಡೆ ನಾವು ತಾರ್ ಕೂಡ ಕಂಪ್ಲೀಟ್ ಮಾಡ್ತೀವಿ ಸರ್ ಅಂತ ಹೇಳ್ಬಿಟ್ಟು. ಆಯಿತು ಸರ್, ಅದಕ್ಕೂ ಒಂದು ವಿಡಿಯೋ ಮಾಡೋಣ ಅಂತ ನಾನು ಕೂಡ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ. ಅದೇ ಪ್ರಕಾರ ಸಮೃದ್ಧಿ ಎನ್ಕ್ಲೇವಲ್ಲೂ ತಾರ್ ಆಗಿದೆ, ವೆಂಕಟಾದ್ರಿ ಎನ್ಕ್ಲೇವಲ್ಲೂ ತಾರ್ ಆಗಿದೆ. ಅದಕ್ಕೋಸ್ಕರನೇ ಬಂದಿದ್ದೀನಿ. ತಾರ್ ಆಗೋದಕ್ಕಿಂತ ಮುಂಚೆ ಇನ್ ಬಿಟ್ವೀನಲ್ಲಿ ಯಾವೆಲ್ಲ ಸೈಟ್ಗಳು ಬುಕ್ ಆಗಿದ್ದಾವೆ, ಇನ್ನೆಷ್ಟು ಸೈಟ್ಗಳಿದ್ದಾವೆ, ಅಲ್ಲೊಂದು 100 ಸೈಟು, ಇಲ್ಲೊಂದು 88 ಸೈಟು, ಟೋಟಲು 188 ಸೈಟ್ಗಳಿರ್ತಕ್ಕಂಥದ್ದು ಎರಡೂ ಲೇಔಟಲ್ಲೂ. ಸಮೃದ್ಧಿ ಎನ್ಕ್ಲೇವಲ್ಲೂ ಸೈಟ್ಗಳಿದ್ದು, ವೆಂಕಟಾದ್ರಿ ಎನ್ಕ್ಲೇವಲ್ಲೂ ಸೈಟ್ಗಳಿದ್ದು. ಇವಾಗ ಎಷ್ಟಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತೊಗೊಳ್ಳೋಣ. ಇನ್ನು ಯಾರೆಲ್ಲ ಈ BMRDA ಲೇಔಟಲ್ಲಿ ಸೈಟ್ಗಳನ್ನ ತೊಗೋಬೇಕಂತ ಯೋಚನೆ ಮಾಡ್ತಾ ಇದ್ರು, ಬೇಗ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ಕೋಬೋದು. ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಸಂಸ್ಥೆ ಕಡೆಯಿಂದ ಇಷ್ಟೆಲ್ಲ ಲೇಔಟಲ್ಲಿ ಸೈಟ್ಗಳನ್ನ ಸಿಗ್ತಕ್ಕಂಥದ್ದು. ಮತ್ತು ಪ್ರತಿ ಸರಿ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ನಿಮಗೆ, ನೋಡಿ ಎಂತೆಂಥದ್ದು ಲೇಔಟ್ ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಒಂಥರ ಡಿಫ್ರೆಂಟಾಗಿ ಒಂದು ಹ್ಯಾಪಿ ಕಸ್ಟಮರ್ಸ್ ಅಂತ ಹೇಳ್ಬಿಟ್ಟು ನಾವು ಸ್ಕ್ರೀನಲ್ಲಿ ಹಾಕ್ತಾ ಇರ್ತೀವಿ, ಇಲ್ಲಿ ಲೇಔಟಲ್ಲೇ ಹಾಕ್ಬಿಟ್ಟಿದ್ದಾರೆ. ಸುಮಾರು 100 ಜನಕ್ಕೆ ಸೇಲ್ ಮಾಡಿ, ಸೇಲ್ ಡೀಡು ಅಂದರೆ ಅಗ್ರಿಮೆಂಟ್ ಆಗಿರ್ಬೋದು, ಮತ್ತು ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಆಗಿರ್ಬೋದು, ಅದನ್ನೆಲ್ಲ ಕೊಟ್ಟಿರ್ತಕ್ಕಂಥ ಬ್ರೋಚರ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಇನ್ನೆಷ್ಟು ಸೈಟ್ಗಳು ಉಳಿದಿದ್ದಾವೆ, ಏನು ತಡ ಮಾಡದೆ ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ. ತಾರು ಕಂಪ್ಲೀಟೆಡ್ ಸರ್. ಕರೆಂಟಿನ ವ್ಯವಸ್ಥೆ ಅದು ಕೆಲಸ ಕಂಪ್ಲೀಟ್ ಆಗಿದೆ ಸರ್. ವಾಟರ್ ಫೆಸಿಲಿಟೀಸ್ ಅದು ಕಂಪ್ಲೀಟ್ ಆಗಿದೆ ಸರ್. ಹಂಗಂದ್ರೆ ಹಳೆ ಪ್ರೈಸ್ ಇರಲ್ಲ, ಜಾಸ್ತಿ ಇದೆ ಈ ವಿಡಿಯೋದಲ್ಲಿ ಪ್ರೈಸ್. ಖಂಡಿತ ದೇವರನೆಗೂ ಅದೇ ಪ್ರೈಸ್ ಸರ್. ನಾವೇನು ಎಕ್ಸ್ಟ್ರಾ ಚಾರ್ಜಸ್ ಏನು ಮಾಡ್ತಿಲ್ಲ ಸರ್. MVP ಕಸ್ಟಮರ್ಗೆ ಅದೇ ಪ್ರೈಸ್ ಮಾಡ್ಕೊಡ್ತೀವಿ. ಹಳೆ ವಿಡಿಯೋದಲ್ಲಿ ಏನ್ ಹೇಳಿದಿರೋ ಬಿಫೋರ್ ಡೆವಲಪ್ಮೆಂಟ್, ಹೌದು ಅದೇ ಪ್ರೈಸ್ ಈಗಲೂ ಕೂಡ ಕೊಡ್ತಾ ಇದ್ದೀರಾ. ಹೌದು, ಕೊಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಕೂಡ ಹೇಳಿದ್ರಿ ವಿಡಿಯೋದಲ್ಲಿ, ಸರ್ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದ್ರೂ ಕೂಡ ಅದೇ ರೇಟ್ನೇ ನಾನು ಮೇಂಟೈನ್ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು. ಹೌದು ಸರ್, ಯಾಕಂದ್ರೆ ಕಸ್ಟಮರ್ಸ್ಗೆ ನಿಮ್ಮ ಚಾನಲ್ ಮುಖಾಂತರ ನಾವು ಹಳೆ ಕಸ್ಟಮರ್ ನೋಡ್ಕೊಂಡು ಬಂದಿರ್ತಾರೆ ಸರ್. ಮತ್ತೆ ಬಂದು ಹೋಗಿರ್ತಾರೆ, ತಾರ ಆಗ್ಲಿ ಬರೋಣ ಅನ್ಕೊಂಡು ಹೋಗಿರ್ತಾರೆ. ಪಾಪ ಬಂದ್ಮೇಲೆ ಮತ್ತೆ 100 ರೂಪಾಯಿ ಹೈಕ್ ಮಾಡೋದು, 150 ರೂಪಾಯಿ ಹೈಕ್ ಮಾಡೋದು ಕಸ್ಟಮರ್ ಒಪ್ಕೊಳ್ಳಲ್ಲ. ಅದಕ್ಕೆ ನಾವು ಪ್ರೈಸ್ ಏನು ಹೈಕ್ ಮಾಡ್ತಿಲ್ಲ ಸರ್. ನಾವು ಅವತ್ತೇನು ಹೇಳಿದೀವೋ 3000 ರೂಪೀಸ್ ಪ್ರೈಸ್ ಸರ್. ಹೇಳಕ್ 100 ರೂಪಾಯಿ ಸರ್, ಅವ್ರು ತಗೋಬೇಕಾದ್ರೆ 1,20,000 ರೂಪಾಯಿ ಜಾಸ್ತಿ ಅದಕ್ಕೆ ಅದು ಆಗ್ಬಾರ್ದು ಅಂತ ಬರ್ಡನ್, ಕಸ್ಟಮರ್ ಬರ್ಡನ್ ಆಗ್ಬಾರ್ದು ಅಂತಾನೆ ನಾವು ಮಾಡ್ತಿಲ್ಲ ಸರ್. ಅದೇ ರೇಟೇ ಕಂಟಿನ್ಯೂ ಮಾಡ್ತಾ ಇದೀವಿ. ಒಟ್ನಲ್ಲಿ ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿದೆ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ. ಸಮೃದ್ಧಿ ಎನ್ಕ್ಲೇವಲ್ಲೂ ಕಂಪ್ಲೀಟೆಡ್, ತಾರ್ ಹೋಗಿರಿ ಎಲ್ಲ ರೆಡಿ ಅಲ್ವಾ ಸರ್? ವೆಂಕಟಾದ್ರಿ ಎನ್ಕ್ಲೇವ್ ನಾವೇನಿದೀವೋ ಇಲ್ಲೂ ಕೂಡ ಕಂಪ್ಲೀಟೆಡ್, ಇಲ್ಲೂ ಕಂಪ್ಲೀಟ್ ಆಗಿದೆ ಸರ್. ಓಕೆ. ಲಾಸ್ಟ್ ಟೈಮು 88 ಸೈಟ್ ಇದ್ವು. ಹೌದು. ಈ ಸರಿ ಎಷ್ಟು ಉಳಿದಿದಾವೆ ಇನ್ನು? ಸರ್ ಎಕ್ಸಾಕ್ಟ್ಲಿ ಇನ್ನೊಂದು 30 ಸೈಟ್ ಉಳಿದಿದೆ ಸರ್. ಇನ್ನು 30 ಸೈಟ್ ಇದೆ. ಸಮೃದ್ಧಿಲಿ 100 ಸೈಟ್ ಇದ್ವು, ಇನ್ನೆಷ್ಟು ಉಳಿದಿದಾವೆ? ಅದರಲ್ಲಿ ಒಂದು 30-32 ಇದೆ. 30-32 ಅಂದ್ರೆ ಅರೌಂಡ್ 2 ಲೇಔಟಲ್ಲಿ ಸೇರ್ಕೊಂಡು ಒಂದು 62 ಸೈಟ್ ಇದಾವೆ. ಹೌದು, 62 ಅಲ್ವಾ ಸರ್? ಹೌದು. ಸೂಪರ್ ಸರ್. ಈಗ ವೆಂಕಟಾದ್ರಿ ಎನ್ಕ್ಲೇವ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ವೆಂಕಟಾದ್ರಿ ಎನ್ಕ್ಲೇವ್ ಸರ್ ನಿಮಗೆ ನೆಲಮಂಗಲ ಇಂದ ಸೊಂಡೆಕೊಪ್ಪ ರೋಡ್ ಸರ್. ಇದು ಸೊಂಡೆಕೊಪ್ಪ ಕ್ರಾಸ್ ಇದೆ, ಅದು ನೆಲಮಂಗಲ ಕೋರ್ಟ್ ಇದೆಯಲ್ಲ ಸರ್, ಕೋರ್ಟಿಂದ ಎಕ್ಸಾಕ್ಟ್ಲಿ 3 ಕಿಲೋಮೀಟರ್ ಸರ್ ಲೆವೆಟ್ಗೆ. ನೆಲಮಂಗಲ ಕೋರ್ಟಿಂದ 3 ಕಿಲೋಮೀಟರ್. ಹೌದು. ಸಮೃದ್ಧಿ ಎನ್ಕ್ಲೇವ್ ಅದು ಎಕ್ಸಾಕ್ಟ್ಲಿ 3 ಕಿಲೋಮೀಟರ್. ಅದು 3 ಕಿಲೋಮೀಟರ್. ಇದು ಈ ಕಡೆ ಲೆಫ್ಟ್, ಅದು ರೈಟ್. ಸಮೃದ್ಧಿ ಎನ್ಕ್ಲೇವ್ ಎಲ್ಲ ಒಂದೇ ಜಾಗದಲ್ಲಿ ರೈಟ್. ಇಷ್ಟೇ ಅಲ್ವಾ? ಓಕೆ ಸರ್. ಇದರಲ್ಲಿ ಒಂದು 30 ಸೈಟು, ಅದರಲ್ಲಿ ಒಂದು 32 ಸೈಟು, ಟೋಟಲ್ 62 ಸೈಟ್ಗಳಿದಾವೆ. ಹೌದು ಅಲ್ವಾ ಸರ್? ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತುಂಬಾ ಜನ ನೋಡಿರ್ತಾರೆ, ಗೊತ್ತಾಗಿರುತ್ತೆ. ಆ ಸಮೃದ್ಧಿ ಎನ್ಕ್ಲೇವ್ ಅಂತೂ ಒಂಥರ ಜನ ಸಾಗರನೇ ಬರ್ತಾ ಇದೆ ಅನ್ನೋದು ಒಂಥರ ವೈರಲ್ ಆಗೋತಾ ಆಯ್ತು ಅದು ವಿಡಿಯೋ, ಅಲ್ವಾ ಸರ್? ಹೌದು ಸರ್.
ಅಂದ್ರೆ ಅದೇ ತರನೇ ಫಂಕ್ಷನ್ ಕೂಡ ಮಾಡಿದ್ರಿ, ಹೌದು ಇಲ್ಲ ಸರ್, ಓಪನಿಂಗು ಇಲ್ಲೂ ಕೂಡ ಅದೇ ತರನೇ ಖಂಡಿತ ಮಾಡಿದ್ರಿ. ಮಾಡಿದ್ದೀವಿ ಸರ್. ಈಗ 30 ಸೈಟ್ ಅಷ್ಟೇ ಉಳಿದಿರ್ತಕ್ಕಂಥದ್ದು, ಹೌದು ಎಲ್ಲ ಸರ್. ಬುಕ್ ಸೋಲ್ಡ್. ಎಲ್ಲ ಸೋಲ್ಡ್ ಔಟ್ ಆಗಿದೆ ಸರ್. ಈಗ ನಮಗೆ ಮೆಷರ್ಮೆಂಟ್ ಅಂದರೆ 30-40 ಎಲ್ಲ ಟೋಟಲ್ ಸೋಲ್ಡ್ ಔಟ್ ಆಗೋದು ಸರ್. ಹ್ಮ್. 30-45 ಇದೆ, 30-50 ಇದೆ ಅಷ್ಟೇ. ಈಗ 30-40 30-55 30-45 30-50 30-45 30-50 ಎರಡೇ ಡೈಮೆನ್ಷನ್ ಹೌದು ಇರೋದು. 30-40 ಟೋಟಲ್ ಸೋಲ್ಡ್ ಔಟ್ ಆಗೋದು ಸರ್. ಎಲ್ಲ ಸೋಲ್ಡ್ ಔಟ್. ಎಲ್ಲ ಸೋಲ್ಡ್ ಔಟ್ ಸರ್. ಓಕೆ, ಅಂದ್ರೆ ಈಗ ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದೀರಾ? ಅದೇ ರೇಟ್ ಅಂದ್ರೆ ನಿಮ್ಗೆ ಹೇಳಿದ್ ನಾನು ಅದೇ ರೇಟು 3300 ಹೇಳ್ತಾ ಇದ್ವಿ. ಆಫರಲ್ಲೇ 3000 ರುಪೀಸ್ ಕೊಡ್ತಾ ಇದ್ವಿ ಕಸ್ಟಮರ್ಗೆ. ಆ 3000 ರೂಪಾಯಿ ಇವತ್ತು ಅದೇ ಪ್ರೈಸ್ ಹೇಳ್ತಾ ಇದ್ವಿ ಸರ್. 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟು. ಹೌದು ಸರ್. 300 ರೂಪಾಯಿ ಡಿಸ್ಕೌಂಟು. ಹೌದು ಸರ್. 3300 ರೂಪಾಯಲ್ಲೇ 300 ರೂಪಾಯಿ ಡಿಸ್ಕೌಂಟ್ ಮಾಡಿ 3000. 3,000 ರೂಪಾಯಿ ಹೌದು ಅಲ್ವಾ? ಹೌದು ಸರ್. ಓಕೆ, ಈಗ ಮತ್ತೆ ಹೊಸಬ್ರಿಗೋಸ್ಕರ ಈ ವಿಡಿಯೋ ನೋಡ್ತಕ್ಕಂಥವ್ರಿಗೆ, ಇಲ್ಲಿವರೆಗೂ ನೀವು ನೋಡಿದಿರೋರ್ಗೆ ಹಳಬ್ರಿಗೆ ಗೊತ್ತಾಗಿರುತ್ತೆ, ಹೊಸಬ್ರಿಗೆ ಹೇಳ್ತಕ್ಕಂಥದ್ದು ಸರ್ ಏನು ಕನ್ವರ್ಷನ್ ಇದೆಯಲ್ಲ ಸರ್? ಇದು ನಿಮಗೆ DC ಕನ್ವರ್ಷನ್ ಆಗಿದೆ, BMRD ಅಪ್ರೂವ್ಡ್ ಆಗಿದೆ, ರೇರಾ ಅಪ್ರೂವ್ಡ್ ಸಿಕ್ಕಿದೆ ನಮಗೆ. ಇದು ಏಪ್ರಿಲ್ ಮೇಲೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್. ಈಗ ತಾರು, ವಾಟರ್ ಸಿಟಿ, ಎಲೆಕ್ಟ್ರಿಸಿಟಿ ಎಲ್ಲ ಕಂಪ್ಲೀಟ್ ಆಗಿದೆಯಲ್ಲ ಸರ್. ಇವಾಗ ನಾವು NPAಗೆ ರಿಲೀಸ್ ಆರ್ಡರ್ಗೆ ಹೋಗ್ತಿದ್ದೀವಿ. ಈಗ ಈ ಮಂತ್ 28 ಇದೆ ಮೀಟಿಂಗ್ ಇದೆ. ಅಲ್ಲಿ ಪಾಸ್ ಆದರೆ ನಮಗೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ಖಾತಾ ಬರುತ್ತೆ. ಏಪ್ರಿಲ್ ಫಸ್ಟ್ ವೀಕ್ ಮೇಲೆ ಕಸ್ಟಮರ್ ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಸರ್. ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ. ಹೌದು ಸರ್. ಅಲ್ವಾ ಸರ್? ಹೌದು ಹೌದು. ಓಕೆ, NPA ಅಪ್ರೂವ್ಡ್ ಅಪ್ರೂವ್ಡ್ ಆಗ್ಬೇಕಷ್ಟೇನಾ? NPA ಅಪ್ರೂವ್ಡ್ ಆಗಿದೆ, ರಿಲೀಸ್ ಆಗಬೇಕಷ್ಟೇ. ಈಗ ರಿಲೀಸ್ ಆರ್ಡರ್ ಬೇಕು ನಿಮ್ಗೆ? ಹೌದು, ರಿಲೀಸ್ ಆರ್ಡರ್ ಅಂದ್ರೆ ಈ ಕೆಲಸ ಎಲ್ಲ ಬಂದು ಅವ್ರು ಇನ್ಸ್ಪೆಕ್ಷನ್ ಮಾಡ್ತಾರೆ ಸರ್. ತಾರ್ ರೋಡು, ಎಲೆಕ್ಟ್ರಿಸಿಟಿ, ವಾಟರ್ ಕನೆಕ್ಷನ್ ಪ್ರತಿಯೊಂದು ಚೆಕ್ ಮಾಡಿ ನಮ್ಗೆ NOC ಕೊಡ್ತಾರೆ. ಆ NOC ತಗೊಂಡೋಗಿ ನಾವು ಸೊಂಡೆಕೊಪ್ಪ ಪಂಚಾಯತಿ ಕೊಟ್ಟರೆ ಖಾತಾ ಕೊಡ್ತಾರೆ. ಅಲ್ವಾ? ಹೌದು. ಈಗ ಕೆಲವೊಂದು ಟ್ಯಾಗ್ ಲೈನ್ಗಳನ್ನ ಕೇಳಿರ್ತಾರೆ ಈ ವಿಡಿಯೋ ಮುಖಾಂತರ, ಚಾನಲ್ ಮುಖಾಂತರ, ನುಡಿದಂತೆ ಸರ್ಕಾರ ಅಂತ ಹೇಳ್ಬಿಟ್ಟು. ಅದೇ ತರನೇ ನುಡಿದಂತೆ ನಾವು ಮಾಡ್ತಾ ಇದೀವಿ ಕೆಲಸ ಅಂತ ಹೇಳ್ಬೋದು ನಿಮಗೆ. ಖಂಡಿತ ಅಲ್ವಾ? ಒಂದು 15 ದಿನದ ಹಿಂದೆ ವಿಡಿಯೋ ಮಾಡಿ, ಜಾಸ್ತಿ ಏನು ದೂರ ಇಲ್ಲ. ಹೌದು ಸರ್. ಇನ್ನು ಅವಾಗ ತಾನೇ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸಿ ನಾನು ವಿಡಿಯೋ ಮಾಡಿರೋದು ನೋಡಿರ್ತಾರೆ. ಆಲ್ರೆಡಿ ತಾರು ಗಿರ ಹಾಕಿ ಕಂಪ್ಲೀಟ್ ಆಗಿದೆ. ಆ ತಾರು ಹಾಕಿದೀವಿ, ಎಲ್ಲ ರೆಡಿ ಆಗಿದೆ. ಡೆವಲಪ್ಮೆಂಟು ಏಪ್ರಿಲ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು ಅಲ್ವಾ ಸರ್? ಇನ್ನು ಉಳಿದಿರೋದು 30-32 ಸೈಟ್ ಅಷ್ಟೇ. ಮತ್ತೆ ಇನ್ನು ಕೆಲವರು ಎಷ್ಟೋ ಜನ ತಾರು ಹೇಳಿದಾರಲ್ವಾ, ಹಾಕಿದ್ಮೇಲೆ ನೋಡೋಣ, ಅದಾದ್ಮೇಲೆ ಬರೋಣ, ವಿಡಿಯೋ ಮಾಡ್ಸೋಣ ಅಲ್ವಾ ಸರ್? ಹೌದು ಸರ್. 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಹೌದು ಸರ್. BMRD ಅಪ್ರೂವ್ಡ್ ವಿತ್ ರೇರಾ ಅಪ್ರೂವ್ಡ್. ಹೌದು ಸರ್. ಅದು ಸಮೃದ್ಧಿ ಎನ್ಕ್ಲೇವ್ ಏನ್ ಕನ್ವರ್ಷನ್? ಅದು ನಿಮಗೆ DC ಕನ್ವರ್ಟೆಡ್ BMRD ಅಪ್ರೂವ್ಡ್ ಸರ್. BMRD ಅಪ್ರೂವ್ಡ್. ಇದು ವಿತ್ ರೇರಾ ಅಷ್ಟೇ, ಅದು ರೇರಾ ಇಲ್ಲ. ಅದು ರೇರಾ ಇಲ್ಲ, ಓನ್ಲಿ BMRD. ಹೌದು ಸರ್. ಓಕೆ ಸರ್, ಈ ಲೇಔಟ್ ಅಲ್ಲಿ ಸೈಟ್ ತಗೊಂತಕ್ಕಂಥವ್ರಿಗೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಬಂದ್ರೆ ಸರ್ ನೋಡಿ ಸರ್, ಹಾರ್ಡ್ಲಿ ಅಂದ್ರೆ ನಿಮಗೆ ನೆಲಮಂಗಲ ಇದೆಯಲ್ಲ ಸರ್, ನೆಲಮಂಗಲ ಟೌನ್ಗೂ ನಮ್ಮ ಸೈಡ್ಗೂ ಎಕ್ಸಾಕ್ಟ್ಲಿ 4 ಕಿಲೋಮೀಟರ್ಸ್ ಇದೆ ಸರ್. 4 ಕಿಲೋಮೀಟರ್ಸ್ ನಿಮಗೆ ತುಂಬ ನಿಯರ್ ಬೈ. ಓಕೆನಾ? ಮತ್ತೆ ಸೊಂಡೆಕೊಪ್ಪ ರೋಡ್ ಇದೆಯಲ್ಲ ಸರ್, ಸೊಂಡೆಕೊಪ್ಪ ರೋಡ್ಗೂ ನಮ್ಮ ಸೈಡ್ಗೂ ಎಕ್ಸಾಕ್ಟ್ಲಿ 500 ಮೀಟರ್ಸ್ ಇದೆ. ಓಕೆ, ತುಂಬ ಇನ್ನರ್ ಏನಿಲ್ಲ ಸರ್. ಕಸ್ಟಮರ್ ಆಲ್ರೆಡಿ ವಿಸಿಟ್ ಮಾಡ್ಕೊಂಡು ಹೋಗಿರ್ತಾರೆ. ತುಂಬ ನಿಯರ್ ಬೈ ಇದೆ. ಆಮೇಲೆ ಸ್ಕೂಲ್ಸ್ ಆಗಲಿ, ಕಾಲೇಜ್ ಆಗಲಿ, ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಸಿಟಿಗೆ ನಿಯರ್ ಬೈ ಸರ್ ಇದು. ಬೆಂಗಳೂರು ಸಿಟಿ. ಹೌದು ಹೌದು ಸರ್. ಮೇನ್ ಆಗಿ ಇದಕ್ಕೆ ನೆಲಮಂಗಲನೇ ಮೇನ್ ಅಲ್ವಾ? ಹೌದು, ನೆಲಮಂಗಲ ತಾವರೆಕೆರೆಗೂ ಹತ್ರ. ಆಮೇಲೆ ನೀವು ಇದಕ್ಕೆ ಹೋಗ್ಬೋದು, ಮಾಗಡಿ ರೋಡ್ಗೂ ಹೋಗ್ಬೋದು. ಹಿಂಗೆ ಸೆಂಟ್ರಲ್ ಇದೆ ಸರ್ ಇದು. ಓಕೆ, ಮತ್ತೆ ಹಾಸನ ಹೈವೇಗೆ ಹೋಗ್ತೀನಿ ಅಂತ ಎಕ್ಸಾಕ್ಟ್ಲಿ 3.5 ಕಿಲೋಮೀಟರ್ಸ್. ನಿಮ್ಗೆ ಅದೇನು ಶೆಡ್ ಎಲ್ಲ ಕಾಣಿಸ್ತಿದೆಯಲ್ವಾ, ಅದೇ ನ್ಯಾಷನಲ್ ಹೈವೇ. ಎಕ್ಸಾಕ್ಟ್ಲಿ 3 ಕಿಲೋಮೀಟರ್ ನಿಮಗೆ ಹಾಸನ್ ಟೋಲ್ಗೆ. ಓಕೆ ಸರ್, ಆಲ್ಮೋಸ್ಟ್ ವೆಂಕಟಾದ್ರಿ ಎನ್ಕ್ಲೇವ್ ಅಲ್ಲಿ ಎಲ್ಲ ಡೀಟೇಲ್ಸ್ ನ ಕೊಟ್ಟಿದೀವಿ, ತೋರಿಸ್ತಾ ಇದೀವಿ. 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅಂದ್ರೆ ಇಲ್ಲಿ 30-45 ಇದೆ, 30-50 ಇದೆ ಅಲ್ವಾ ಸರ್? ಈಗ 1200 30-40 ಕ್ಯಾಲ್ಕುಲೇಷನ್ ಹಾಕೊಂಡ್ರೆ ಎಷ್ಟಾಗುತ್ತೆ ಸೈಟ್? 36 ಲಕ್ಷ ಆಗುತ್ತೆ. 36 ಲಕ್ಷಕ್ಕೆ ಒಂದು ಸೈಟ್ ವೆಂಕಟಾದ್ರಿ ಎನ್ಕ್ಲೇವ್ ಅಲ್ವಾ ಸರ್? ಈ ಸಮೃದ್ಧಿ ಎನ್ಕ್ಲೇವ್ ಅಲ್ಲಿ ಏನ್ ರೇಟ್ ಹೇಳ್ತಾ ಇದೀರಾ? ಅದು ಸಮೃದ್ಧಿ ನಿಮಗೆ ಸೇಮ್ ಪ್ರೈಸ್ ಸರ್. ಇದಾದ ತೊಳೆ ಅದಾದ ತೊಳೆ 3,000 ರೂಪಾಯಿ. 3,000 ರೂಪಾಯಿ. ಈಗ ಇದು ವೆಂಕಟಾದ್ರಿದೆಲ್ಲ ನೀವು ಡೆವಲಪ್ಮೆಂಟ್ ಎಲ್ಲ ನೋಡಿದಿರಲ್ವಾ ಸರ್? ಇವಾಗ ಬನ್ನಿ ಸಮೃದ್ಧಿ ತೋರಿಸ್ಬಿಡ್ತೀನಿ. ಸಮೃದ್ಧಿನ ಒಂದ್ಸತಿ ವಿಡಿಯೋ ಮಾಡ್ಕೊಂಡು ಅದು ಅಪ್ಲೋಡ್ ಮಾಡ್ಬಿಡಿ ಕಸ್ಟಮರ್. ಅದನ್ನು ಕೂಡ ತೋರಿಸ್ಬಿಡೋಣ. ಹೌದು ಸರ್. ಸರ್, ಈಗ ನೋಡ್ಕೊಂಡ್ರೆ ವೆಂಕಟಾದ್ರಿ ಎನ್ಕ್ಲೇವ್ ನೋಡ್ಕೊಳ್ಳಿ. ಲಾಸ್ಟಿಗೆ ಇದೆಯಲ್ಲ ಅದು ವಾಟರ್ ಟ್ಯಾಂಕ್. ಕರೆಂಟಿನ ವ್ಯವಸ್ಥೆ ಯಾವ್ದು ಅಂಡರ್ಗ್ರೌಂಡ್ ಕೇಬಲಿಂಗ್ ಕೊಟ್ಟಿಲ್ಲ, ಎಲ್ಲ ನಾರ್ಮಲ್ ಅಲ್ವಾ ಸರ್? ಆಫೀಸ್ ಕೂಡ ಇಲ್ಲೇ ಇದೆ, ರೈಟ್ ಸೈಡ್ ನೋಡ್ತಾ ಇರ್ಬೋದು. ಇಲ್ಲೇ ಬಂದು ಕೇಳ್ಕೋಬಹುದು. ಮತ್ತೆ ಇಲ್ಲೇನು ನೋಡ್ತಾ ಇದ್ರು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಕರೆಂಟಿನ ವ್ಯವಸ್ಥೆ ಎಲ್ಲ ಇದೆ. ಸೈಟ್ ನಂಬರು, ಡಿಮಾರ್ಕೇಶನ್ ಎಲ್ಲ ರೆಡಿ ಇದೆ. ನೀರು ಆಲ್ರೆಡಿ ರನ್ನಿಂಗ್ ಇದೆಯಾ ಸರ್? ಹಾಂ, ಖಂಡಿತ ಇದೆ ಸರ್. ಓಕೆ, ಬೋರ್ ಒಂದು ಆನ್ ಮಾಡ್ಕೊ. ಎಷ್ಟು ಬೋರ್ ಹಾಕ್ಸಿದ್ದೀರಾ ಇಲ್ಲಿ? ಇಲ್ಲಿ ಒಟ್ಟು 1 ಬೋರ್ ಇದೆ ಸರ್. 1 ಬೋರ್ ಇದೆ. ಹಾಂ, ಇನ್ನು 32 ಸೈಟ್ಗಳು ಇರೋದು. ಹೌದು ಸರ್. ಹಾಗಾದ್ರೆ ಸಮೃದ್ಧಿಗೆ ಹೋಗೋಣ ಸರ್? ಸಮೃದ್ಧಿಗೆ ಹೋಗೋಣ ಸರ್. ಹೋಗೋಣ ಬನ್ನಿ, ಮತ್ತೆ ನೋಡ್ಕೊಂಡು ಬನ್ನಿ, ಮತ್ತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ. ಸಮೃದ್ಧಿ ಎನ್ಕ್ಲೇವ್ ಡೆವಲಪ್ಮೆಂಟ್ ಅವ್ರು ಕಂಪ್ಲೀಟ್ ಆಗಿದೆ. ನಿಮಗೆ ಟಾರ್ ರೋಡ್ ಆಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ಬೆಸ್ಕಾಮ್ ಆಗಲಿ, ಪ್ರತಿಯೊಂದು ಕೆಲಸನೂ ಕಂಪ್ಲೀಟ್ ಮಾಡಿದ್ದೀವಿ. ಸಪ್ತಗಿರಿ
ಸಂಸ್ಥೆಯವರು ವೆಂಕಟಾದ್ರಿ ಎನ್ಕ್ಲೇವ್ ಜನವರಿ 18-19 ಈ ಲೇಔಟ್ನ ಲಾಂಚ್ ಮಾಡಿದ್ರು. ಅವತ್ತು ಏನೂ ಡೆವಲಪ್ಮೆಂಟ್ ಇರಲಿಲ್ಲ. ಅದೇ ಇವಾಗ ಏನು ವಿಡಿಯೋ ನೋಡ್ತಾ ಇದ್ರು ಎಲ್ಲ ಡೆವಲಪ್ಮೆಂಟ್ ಕಂಪ್ಲೀಟ್ ಆಗಿ 50% ಸೈಟ್ಗಳು ಸೋಲ್ಡ್ ಔಟ್ ಆಗಿದ್ದಾವೆ. BMRDA ಅಪ್ರೂವ್ಡ್ ವಿತ್ ರೇರಾ ಅಪ್ರೂವ್ಡ್ ಆಗಿರ್ತಕ್ಕಂಥ ಲೇಔಟ್ ಜನವರಿ 18-19 ಲಾಂಚ್ ಆದಾಗ ಲಾಂಚಿಂಗ್ ಆಫರ್ ಅಂತೇಳಿ ₹300 ಡಿಸ್ಕೌಂಟ್ ಕೊಟ್ಟಿದ್ರು. ಎಲ್ಲ ಡೆವಲಪ್ಮೆಂಟ್ ಕಂಪ್ಲೀಟ್ ಆದ್ರೂ ಕೂಡ ಅದೇ ₹300 ಡಿಸ್ಕೌಂಟ್ ಈಗಲೂ ಇದೆ. ಹಾಗಾದ್ರೆ ಎರಡೂ ಲೇಔಟ್ ಅಲ್ಲಿ ಎಲ್ಲಾ ಡೆವಲಪ್ಮೆಂಟ್ ಕಂಪ್ಲೀಟೆಡ್ ಸೇಲ್ಗಿರ್ತಕ್ಕಂಥದ್ದು. ಹೌದು ಸರ್. ಸಮೃದ್ಧಿ ಎನ್ಕ್ಲೇವ್ ರೇಟು ಸೇಮ್ ರೇಟ್, ವೆಂಕಟಾದ್ರಿ ಎನ್ಕ್ಲೇವ್ ರೇಟು ಇದು ಕೂಡ ಸೇಮ್ ರೇಟೇ ಸರ್. ಎರಡೂ ಸೇಮ್ ರೇಟೇ. ಹೌದು ಸರ್. ಇಲ್ಲಿ ಕೂಡ ಆಫೀಸ್ ಮಾಡಿದ್ದೀವಿ, ನೆಲಮಂಗಲ ಕೂಡ ಆಫೀಸ್ ಇದೆ. ಕಸ್ಟಮರ್ ಎಲ್ಲಿ ಬೇಕಾದ್ರೂ ಬಂದು ಬುಕ್ ಮಾಡ್ಕೊಬಹುದು. MVP ಅವರೇ ಪ್ರತಿಯೊಂದು ಲೇಔಟ್ ಅಲ್ಲೂ ನಮ್ದು ಸೈಟ್ ಆಫೀಸ್ ಅಂತ ಇರುತ್ತೆ. ಆ ಸೈಟ್ ಆಫೀಸಲ್ಲಿ ನಿಮಗೆ ಸೆಟ್ ಆಫ್ ಡಾಕ್ಯುಮೆಂಟ್ ಸಿಗುತ್ತೆ, ಬ್ರೋಚರ್ ಸಿಗುತ್ತೆ, ಸೈಟ್ ಪ್ಲಾನ್ ಸಿಗುತ್ತೆ, ಬುಕ್ಕಿಂಗ್ ಫಾರ್ಮ್ ಸಿಗುತ್ತೆ ಕಸ್ಟಮರ್ಗೆ. ನಮ್ಮ ಹೆಡ್ ಆಫೀಸ್ ಸೊಂಡೆಕೊಪ್ಪ ಕ್ರಾಸಲ್ಲಿ ಇದೆ, ಅಲ್ಲಿಗೆ ಬಂದ್ರು ಅಲ್ಲೂ ಸಿಗುತ್ತೆ. ಕಸ್ಟಮರ್ ಕನ್ವೀನಿಯಂಟ್, ಎಲ್ಲಾದ್ರೂ ಬಂದು ಬುಕ್ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಈ ಕಸ್ಟಮರ್ ನಿಮ್ಮ ಹೆಡ್ ಆಫೀಸ್ ಏನು ನೆಲಮಂಗಲ ಸೊಂಡೆಕೊಪ್ಪ ಸರ್ಕಲ್ ಅಲ್ಲಿ ಇದೆಯೋ ಅಲ್ಲಿ ಬಂದ್ರು ಕೂಡ ಲೀಗಲ್ ಡಾಕ್ಯುಮೆಂಟ್, ಬ್ರೋಚರ್, ಈ ಪ್ಲಾನಿಂಗ್ ಎಲ್ಲ ಸಿಗುತ್ತೆ. ಈಗ ಎಕ್ಸಾಂಪಲ್ ಡೈರೆಕ್ಟ್ ಲೇಔಟ್ ಗೆ ಬರ್ತೀನಿ ಅಂದ್ರೂ ಕೂಡ ಅಲ್ಲೂ ಕೂಡ ಸೆಟ್ ಆಫ್ ಡಾಕ್ಯುಮೆಂಟ್ ಎಲ್ಲ ರೆಡಿ ಇರುತ್ತೆ. ರೆಡಿ ಇರುತ್ತೆ. ಇಲ್ಲಿಗೆ ಬಂದ್ಮೇಲೆ ಆಫೀಸಿಗೆ ಬನ್ನಿ ಅನ್ನೋದು, ಆಫೀಸಿಗೆ ಬಂದ್ಮೇಲೆ ಲೇಔಟ್ ಗೆ ಬನ್ನಿ ಅನ್ನೋದು ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಆತರ ಇಲ್ಲ. ಎಲ್ಲಿ ಬರ್ತಿರೋ ಅಲ್ಲಿ ಬಂದು ಬುಕ್ ಮಾಡ್ಕೊಂಡು ಕಸ್ಟಮರ್ ನಿಮಗೆ ಡೈರೆಕ್ಟ್ ಮನೆಗೆ ಹೋಗ್ಬೋದು ಅಲ್ವಾ ಸರ್? ಹೌದು ಸರ್. ಬಂದು ಆ ಸಮೃದ್ಧಿ ಎನ್ಕ್ಲೇವ್ಗೆ, ಇದೇ ಸಮೃದ್ಧಿ ಎನ್ಕ್ಲೇವ್ ಒನ್ ಟೈಮ್ ರೌಂಡ್ ಅಪ್ ಮಾಡಿ ನೋಡ್ಕೊಂಡ್ರಾ ಹೇಗಿತ್ತು, ಹೇಗಾಗಿದೆ ಈಗ ಸಮೃದ್ಧಿ ಎನ್ಕ್ಲೇವ್. ಸ್ಟಾರ್ಟಿಂಗ್ ವಿಡಿಯೋ ಮಾಡಿದಾಗ ಇದ್ದಿದ್ದಕ್ಕೂ ಈಗಿದ್ದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಆಲ್ಮೋಸ್ಟ್ ಇದು ಕೂಡ ಫುಲ್ಲಿ ಡೆವಲಪ್ಡ್, 100% ಡೆವಲಪ್ಮೆಂಟ್ ವರ್ಕ್ ಇಸ್ ಕಂಪ್ಲೀಟ್. ಇವನ್ ಇನ್ಕ್ಲೂಡಿಂಗ್ ಪೇಂಟ್ ಕೂಡ ಆಗಿ ನಿಂತಿದೆ. ಹೌದು, ಪೇಂಟ್ ಆಗಿದೆ ನೋಡಿ, ಟ್ರಾನ್ಸ್ಫಾರ್ಮರ್ ಬಂದಿದೆ. ಲೈಟ್ ನೋಡಿ ಸರ್, ಆಫೀಸ್ ಲೈಟ್ ಹಾಕ್ಸ್ಕೊಂಡಿದ್ದೀವಿ ನೋಡಿ, ಅದು ಎಲೆಕ್ಟ್ರಿಸಿಟಿನೇ. ಅಂದ್ರೆ ಈ ಕರೆಂಟ್ ರನ್ನಿಂಗ್ ಇದೆ ಅಂತ. ಹೌದು ಅಲ್ವಾ ಸರ್? ಒಂದು ವಾಕ್ ಥ್ರೂ ಹೋಗೋಣ ಸರ್. ಓಕೆ. ಸಮೃದ್ಧಿ ಎನ್ಕ್ಲೇವ್ ಸರ್, ಇಲ್ಲಿ 100 ಸೈಟ್ ಇತ್ತು. ಹೌದು ಸರ್. 32 ಸೈಟ್ ಉಳಿಸಿದ್ದೀರಾ. 32 ಸೈಟ್ ಖಾಲಿ, ಎಲ್ಲ ಸೋಲ್ಡ್ ಔಟ್. ಹೌದು. ಇದೇನು ಅವ್ರು ಹೇಳಿದ್ರು ಹೈಲೈಟ್ಸ್ ಅಲ್ಲಿ ನೀವು ನೋಡಿರೋ ಪ್ರಕಾರ ಲೇಔಟ್ ಅಲ್ಲಿ ಪ್ರತಿ ಲೇಔಟ್ ಅಲ್ಲಿ ಇವ್ರದ್ದು ಆಫೀಸ್ ಇದೆ ಅಂತ ಹೇಳ್ತಾ ಇದ್ರು. ಇಲ್ಲೂ ಕೂಡ ಆಫೀಸ್ ಇದೆ, ಇದೇ ಆಫೀಸ್, ಸೈಟ್ ಆಫೀಸ್. ಇಲ್ಲೂ ಕೂಡ ಹೋಗ್ಬೋದು, ಅವ್ರ ಹೆಡ್ ಆಫೀಸಿಗೆ ಕೂಡ ಹೋಗ್ಬೋದು. ನೆಲಮಂಗಲ ಸೊಂಡೆಕೊಪ್ಪ ಸರ್ಕಲ್ ಹತ್ರನೇ ಬರ್ತಕ್ಕಂಥ. ಎಲ್ಲಿ ಸರ್ ಅದು? ನೆಲಮಂಗಲ ಸೊಂಡೆಕೊಪ್ಪ ಕ್ರಾಸ್ ಇದೆ ಸರ್. ಹರ್ಷ ಹಾಸ್ಪಿಟಲ್ ಇದೆ ಅಲ್ವಾ, ಹರ್ಷ ಹಾಸ್ಪಿಟಲ್ ಎಕ್ಸಾಕ್ಟ್ ಆಪೋಸಿಟ್ ನಮ್ಮ ಆಫೀಸ್ ಸರ್. ಓಕೆ. ಕಲ್ಯಾಣಿ ಕಾಂಪ್ಲೆಕ್ಸ್ ಅಂತ. ಕಲ್ಯಾಣಿ ಕಾಂಪ್ಲೆಕ್ಸ್ 3rd ಫ್ಲೋರ್ ಆಫೀಸ್. 3rd ಫ್ಲೋರಲ್ಲಿ ಅಲ್ಲೂ ಕೂಡ ನೀವು ವಿಸಿಟ್ ಮಾಡ್ಬೋದು ಸರ್. ಇಲ್ಲಿ ಅಮ್ಯುನಿಟೀಸು ಕೆಲವರು ಹೊಸಬ್ರು ನೋಡ್ತಾ ಇರ್ತಾರೆ, ಏನೇನು ಕೊಟ್ಟಿದ್ದೀರಾ ಇಲ್ಲಿ ಸರ್? ಆಸ್ ಪರ್ BMRDA ನಾರ್ಮ್ಸ್ ಸರ್, ಏನೇನು ಬೇಕು, ಎಲೆಕ್ಟ್ರಿಸಿಟಿ, ವಾಟರ್ ಕನೆಕ್ಷನ್, ಸ್ಯಾನಿಟರಿ ಕನೆಕ್ಷನ್, ತಾರ್ ರೋಡ್, ಕಾಂಪೌಂಡ್ ವಾಲ್, ಇದು ನಿಮಗೆ ಪಾರ್ಕ್ಗೆ, ಮತ್ತೆ ಇದು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ STP ಅದು ಮಾಡಿದ್ದೀವಿ. ಅಲ್ಲಿ ನೋಡಿ ವಾಟರ್ ಟ್ಯಾಂಕು ಎಲ್ಲ ವರ್ಕು ಕಂಪ್ಲೀಟ್ ಆಗಿದೆ. ಹೊಸ ಕಟ್ಟಿದ್ದಲ್ವಾ ಅದು? ಹೌದು, ಹೊಸ ಕಟ್ಟಿದ್ದಲ್ಲ. ಸ್ಟಾರ್ಟಿಂಗ್ ನೀವು ಹಳೆ ವಿಡಿಯೋಸ್ ನೋಡಿ, ಇದೆಲ್ಲ ಏನು ಇರ್ಲಿಲ್ವಲ್ಲ, ಇದೆಲ್ಲ ಮಾಡಿದ್ದಲ್ಲ ಸರ್. ಎಲ್ಲ ರೆಡಿಯಾಗಿ ನಿಂತಿದೆ ಈಗ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಏಪ್ರಿಲ್ ಮೇಲೆ. ಕಸ್ಟಮರ್ ಬೇಕಾದ್ರೆ ಬಂದು ರಿಜಿಸ್ಟರ್ ಮಾಡ್ಕೊಬೋದು. ಆಲ್ರೆಡಿ ಬುಕ್ಕಿಂಗ್ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ ಸ್ವಲ್ಪ ಲೇಔಟ್ ಸೈಟ್ಗಳು ಬಂದು ಮಾಡ್ಕೋಬಹುದು. ಆಫೀಸ್ ಕ್ಯಾಂಪ್ ಹಾಕಿದ್ದು. ಹೌದು, ಇದರಲ್ಲಿ ಆಫೀಸ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಅದೊಂಥರ ಜನಸಾಗರನೇ. ಹೌದು, ತುಂಬಾ ಜನ ಬಂದ್ರು ಸರ್. ಮಾರ್ಕೆಟಿಂಗ್, ಹೌದು, ಪೇಪರ್ ಆಡು, ಟಿವಿ ಆಡು, ಬ್ರೋಚರ್ ಆಡು, ಮತ್ತೆ ಅಲ್ಲಿ ಇಲ್ಲಿ ಬ್ಯಾನರ್ಗಳು ಎಲ್ಲ ಹಾಕಿ ಜನ ಯಾವ ರೇಂಜಿಗೆ ಬಂದಿದ್ರು ಅಂದ್ರೆ ನಾವು ಅದೊಂದು ಟೈಟ್ಲ್ ಇಟ್ಬಿಟ್ಟಿದ್ವಿ, ಜನಸಾಗರನೇ ಬರ್ತಾ ಇದೆ ಸೈಟ್ಗೆ ಅಂತ ಹೇಳ್ಬಿಟ್ಟು. ಅದೇ ತರ ನಾವು ಮೈಕಲ್ ಅನೌನ್ಸ್ ಮಾಡ್ತಾ ಇದ್ವಿ. ಹೆಂಗೆ ಅಂದ್ರೆ ಅಲ್ಲೊಬ್ರು ವಿಸಿಟ್ ಹೋದ್ರೆ ಇಲ್ಲೊಬ್ರು ವಿಸಿಟ್, ಎಲ್ಲ ಹಂಗೆ ಆಗಿತ್ತು. ಆಮೇಲೆ ಹೆಂಗ್ ಗೊತ್ತಾ ಸರ್, ಇದು ಹೆಂಗ್ ಗೊತ್ತಾ ನೋಡಿ, ಇದು ಸೊಂಡೆಕೊಪ್ಪ ರೋಡ್ಗೆ ನೋಡಿ ಸರ್, ಅದೇ ಮೇನ್ ರೋಡ್. ಸೊಂಡೆಕೊಪ್ಪ ರೋಡ್ ಅದೇ ಪಕ್ಕದಲ್ಲಿ ಇದೆಯೋ ಅದ್ರ ಪಕ್ಕದಲ್ಲಿ ಎಕ್ಸಾಕ್ಟ್ಲಿ 100 ಮೀಟರ್ಸ್ ಸರ್. 100 ಮೀಟರ್ಸ್ ಸೊಂಡೆಕೊಪ್ಪ ಮೇನ್ ರೋಡ್ಗೂ ಸೈಟ್ ಎಕ್ಸಾಕ್ಟ್ಲಿ 100 ಮೀಟರ್ಸ್ ಅಲ್ವಾ? ನಿಮ್ಗೆ ಇನ್ನೊಂದು ಏನಂದ್ರೆ, ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆಯಲ್ಲ ಸರ್, ಅದು ಬಂದು ನಿಮ್ಗೆ ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಬಿಫೋರ್ ನಮ್ಮ ಸೈಟ್, ಅದ್ರ ಪಕ್ಕದಲ್ಲೇ. ಸರ್ ಈಗ 32 ಸೈಟ್ ಇದೆ ಅಂತ ಇದ್ರಲ್ಲ, ಯಾವ ಡೈಮೆನ್ಷನ್ ಅಲ್ಲಿ ಇದೆ ಸರ್? ನಿಮ್ಗೆ ಈಗ ಅದ್ರಲ್ಲಿ ಏನಾಗಿದೆ ಅಂದ್ರೆ 30-40 ಇದೆ, 30-50 ಇದೆ, ಸ್ವಲ್ಪ ಆರ್ಟ್ ಸೈಟ್ಸ್ ಇದೆ ಸರ್. ಆರ್ಟ್ ಸೈಟ್ಸ್ ಹೌದು, 30-40 30-50. ಹೌದು. ಅದೇ ವೆಂಕಟಾದ್ರಿ ಎನ್ಕ್ಲೇವ್ ಹೋದ್ರೆ 30-45 30-50 ಎರಡು ಡೈಮೆನ್ಷನ್. ಹೌದು ಸರ್. ಆಡಿಲ್ಲ, ಬರೀ ಎರಡೇ ಡೈಮೆನ್ಷನ್. 30-40 30-50 ವಿತ್ ಆರ್ಟ್ ಡೈಮೆನ್ಷನ್ ಇದೆ, ಆರ್ಟ್ ಸೈಟ್ಸ್ ಇದೆ ಅಲ್ವಾ ಸರ್? ಹೌದು ಸರ್. ಓಕೆ. ಇದು ಕೂಡ 3,000 ರೂಪಾಯಿ ಸ್ಕ್ವೇರ್ ಫೀಟ್. ಇದರಲ್ಲೂ ಕೂಡ 300 ರೂಪಾಯಿ ಡಿಸ್ಕೌಂಟ್ ಇದೆ. ಹೌದು ಸರ್. ಆ್ಯಕ್ಚುಲಿ ನಾವು MVP ಚಾನಲ್ ಕಡೆಯಿಂದ ಬಂದವ್ರಿಗೆ ಮಾತ್ರ 3,000 ರೂಪಾಯಿ ಕೊಡ್ತೀವಿ ಸರ್. ನಿಮ್ಮ ಹಳೆ ಕಸ್ಟಮರ್ಸ್ ಯಾರೇ ಬರಲಿ, ರಿವಿಸಿಟ್ ಆಗಲಿ, ಖಂಡಿತವಾಗ್ಲೂ ಆ ರೇಟಿಗೆ ನಾವು ಕ್ಲೋಸ್ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಇನ್ನು ಲಿಮಿಟ್ ಇದೆ, ಟೈಮ್ ಲಿಮಿಟ್ ಏನಾದರೂ? ಈಗ ಟಿಲ್ ನಿಮ್ಗೆ ಅಂದರೆ March 15th ಕೊಡ್ತೀವಿ ಸರ್. March 15. ಹೌದು. March 30th ಮಾಡಿ. 15th ಲಾಸ್ಟ್, ಇಲ್ಲ 30th ಮಾಡಿ ಸರ್. ಮಾರ್ಚ್ ತಿಂಗಳು ಫುಲ್ಲು. ಆಯಿತು, ಮಾರ್ಚ್ ತಿಂಗಳು ಫುಲ್ ಮಾಡೋಣ. ಓಕೆ. ಅದರೊಳಗಡೆ ಯಾರೆಲ್ಲ ಬರ್ತಿರೋ 300 ರೂಪಾಯಿ ಡಿಸ್ಕೌಂಟ್ ಅಂದರೆ ಹತ್ರ 30-40 ಒಂದು ಸೈಟ್ ತೊಗೊಂತಿರೋದ್ರೆ 3,60,000 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಹೌದು ಸರ್. ಅದನ್ನು ಕೊಟ್ಟಿರ್ತೀರಾ, ಆಮೇಲೆ 3,000 ರೂಪಾಯಿದಲ್ಲೂ ಕೊಡಿ ಅಂತ ಕೇಳ್ತಾರೆ. ಅವಾಗೇನು? ಖಂಡಿತ ಆಗಲ್ಲ ಸರ್. ಅಲ್ಲಿ ಕುತ್ಕೊಂಡು ನಾವು ಕ್ಲೋಸಿಂಗ್ ಟೈಮಲ್ಲಿ ಏನೋ ಒಂದು ಹೆಚ್ಚು ಕಮ್ಮಿ ಮಾಡ್ತೀರಾ? ಒಟ್ಟಿನಲ್ಲಿ ನಡೆಯುತ್ತೆ. ಓಕೆನಾ? 3,000 ರೂಪಾಯಿ ಫೈನಲ್ ಅಲ್ಲ, ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಕೇಳಿ ಬಾಯ್ಬಿಟ್ಟು. ಹೌದು ಸರ್.
ಕ್ಲಿಯರ್ ಅಲ್ಲ ಸರ್? ಕ್ಲಿಯರ್ ಸರ್, ನೆಗೋಷಿಯಬಲ್ ಅಂತೂ ಸ್ಲೈಟ್ಲಿ ಖಂಡಿತ ಮಾಡ್ಕೊಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ Thank you, ಡೀಟೇಲ್ಸ್ನ ಕೊಟ್ರಿ. ನೋಡಿ, ಪ್ರತಿಯೊಂದು ಲೇಔಟಲ್ಲೂ ಪ್ರತಿಯೊಂದು ಸೈಟ್ಗೂ ಒಂದು ಅದರದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ, ಅಂದರೆ ಲೀಗಲ್ ಲಾಯರ್ಸ್ ಅಂತ ಇರ್ತಾರೆ. ಒಬ್ಬರ ಹತ್ರ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ಲೇಔಟ್ಗೂ ಬಂದು ಪ್ರತಿಯೊಂದು ಡೀಟೇಲ್ಸ್ನ ಚೆಕ್ ಮಾಡಿ ನಿಮ್ಮ ದುಡ್ಡು ನೀವು ಜವಾಬ್ದಾರಿಯಾಗಿ ಒಂದು ಸೈಟ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ Thank you, ಅಮೂಲ್ಯವಾದ ಟೈಮ್ ಕೊಟ್ಟು ಇಷ್ಟೆಲ್ಲ ಡೀಟೇಲ್ಸ್ನ ಕೊಟ್ರಿ. 2 ಲೇಔಟಲ್ಲಿ ಸೈಟ್ಗಳು ಸೇಲ್ಗಿರ್ತಕ್ಕಂಥದ್ದು. ಇದು ಸಮೃದ್ಧಿ ಎನ್ಕ್ಲೇವು, ಅದು ವೆಂಕಟಾದ್ರಿ ಎನ್ಕ್ಲೇವು. ಇಲ್ಲಿ 100 ಸೈಟ್ ಇದ್ದಾವೆ, ಅಲ್ಲಿ 85 ಸೈಟ್ ಇದ್ದಾವೆ. ಬಟ್ ಸೇಲ್ಗೆ ಇವತ್ತು ಅವೈಲಬಿಲಿಟಿ ಇರ್ತಕ್ಕಂಥದ್ದು ಇಲ್ಲಿ 32 ಸೈಟು, ಅಲ್ಲಿ 30 ಸೈಟ್ ಇದೆ ಅಷ್ಟೇ. ಪ್ಲಸ್ ಪಾಯಿಂಟ್ ಏನಂದ್ರೆ ಇದು BMRD ಅಪ್ರೂವ್ಡ್ ಆಗಿದೆ, 911 ಎ ಖಾತಾ ಬರುತ್ತೆ. ಅದು BMRD ಅಪ್ರೂವ್ಡ್ ಆಗಿದೆ, 911 ಎ ಖಾತಾ ಸೇಮ್. ಎಕ್ಸ್ಟ್ರಾ ಏನಂದ್ರೆ ರೇರಾ ಒಂದು ಅಪ್ರೂವ್ ಮಾಡಿದೆ ಅಷ್ಟೇ. ಲೋನ್ ಬೇಕಾ? ಲೋನ್ ಕೂಡ ಆಗುತ್ತೆ. ಇವ್ರ Loan ಕಡೆ ಆಗುತ್ತೆ. ಮಾಡಿಸ್ಕೊಡ್ತಾರೆ, ಆಗುತ್ತೆ. ಬಿಕಾಸ್ ಆಫ್ BMRD ವಿತ್ ರೇರಾ ಅಪ್ರೂವ್. ರೇರಾ ಅಪ್ರೂವ್ಡ್ ಅಲ್ವಾ ಸರ್? ಹೌದು ಸರ್. ಥ್ಯಾಂಕ್ ಯು ಸೊ ಮಚ್ Thank you, ಸರ್. sir. ಥ್ಯಾಂಕ್ ಯು.